5ನೇ ಜಯಂತಿಯನ್ನ ಅದ್ದೂರಿ ಮೆರವಣಿಗೆಯ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ದಂಡಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಹಂಪಯ್ಯ ನಾಯ್ಕ ಉದ್ಘಾಟಿಸಿ ಮಾತನಾಡಿ, ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಹಾಗೆಯೇ ಅಂಬೇಡ್ಕರ್ ಇಲ್ಲದಿದ್ರೆ ನಮಗೆ ಕಾನೂನು ಅನ್ನೋದೇ ದೊರೆಯುತ್ತಿರಲಿಲ್ಲ, ನಮಗೆ ನ್ಯಾಯ ಸಿಗುತ್ತಿರಲಿಲ್ಲ ಎಂದರು. ಅಂಬೇಡ್ಕರ್ ಅವರು ಪಡೆದ ಶಿಕ್ಷಣದಿಂದಲೇ ನಮಗೆ ಎಲ್ಲ ಹಕ್ಕುಗಳು ಸಿಕ್ಕಿವೆ. ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲರಿಗೂ ಕಾನೂನು ನೀಡಿದ ಶಕ್ತಿ ಅಂದರೆ ಮಹಾನ್ ನಾಯಕ ಅಂಬೇಡ್ಕರ್ ಎಂದು ಬಣ್ಣಿಸಿದರು. ಈ ಒಂದು ಅಂಬೇಡ್ಕರ್ ಅವರು ಇವತ್ತು ನಮಗೆ ಜನ್ಮ ಕೊಟ್ಟಿದ್ದರೆ ನಿಮ್ಮೆಲ್ಲರ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದು ಕೂಡ ನಾವು ಅವಲೋಕಿಸಬೇಕಾಗ್ತದೆ. ಇವತ್ತು ಅವರು ಜನನ ಎತ್ತಿ ಇವತ್ತು ನಮ್ಮೆಲ್ಲರನ್ನ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಜಾತಿ ಜನಾಂಗ ಧರ್ಮಗಳನ್ನು ಒಂದುಗೂಡಿಸಿ ಒತ್ತಡಿಗೆ ತಮ್ಮ ದಾರಿಯಲ್ಲಿ ಒಯ್ತಕ್ಕಂಥ ಕೆಲಸ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಆ ಒಂದು ದಿಶೆಯಲ್ಲಿ ನಾನು ಹೇಳ್ತಿರೋದು ಅಂಬೇಡ್ಕರ್ ಹುಟ್ಟಿದ್ರೆ ಏನಾಗ್ತಿತ್ತು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿದೆ. ನಾನು ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರ ಸರಿಸಮಾನ, ಎಲ್ಲರೂ ಒಂದೇ ಇದು ಅಂತಕ್ಕಂಥ ರೀತಿಯ ಒತ್ತನ್ನು ಬಸವಣ್ಣವರು ಮಾಡಿದರೆ, ಅದೇ ರೀತಿ ಇವತ್ತು ಭಾರತ ರತ್ನ ಅಂಬೇಡ್ಕರ್ ಅವರು ಇವತ್ತು ಸಮಾಜದಲ್ಲಿ ಕೀಳು ಬೇರು ಅಂತಕ್ಕಂಥದ್ದು ನಿವಾರಣೆ ಮಾಡ್ತಕ್ಕಂಥ ಇದು ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇವತ್ತು ನಾನು ಮೇಲು ನಾನು ಕೀಳು ಅಂತಕ್ಕಂಥದ್ದು ಮುಂದುವರೆದಿದ್ದರೆ ಒಬ್ಬರಿಗೊಬ್ಬರು ಕಚ್ಚಾಡಿ ನಾವೆಲ್ಲರೂ ಸಾಯ್ತಿದ್ವಿ. ಅಂಥ ಇದು ಏನಪ್ಪ ಅಂದರೆ ಹಲವಾರು ಜನಾಂಗದ ಧರ್ಮಗಳು ಮತ್ತು ಎಲ್ಲ ಏನಪ್ಪ ಅಂತಂದರೆ ಜಾತಿ ಜನಾಂಗದವರು ಕೂಡ ತಮ್ಮ ಸಂವಿಧಾನದಲ್ಲಿ ಬರೋದು ಒಂದೇ ನಾವೆಲ್ಲರೂ ಅಂತಕ್ಕಂಥದ್ದು, ಒಂದೇ ದಾರಿಯಲ್ಲಿ ನಡೀತಕ್ಕಂಥದ್ದು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಮೂಡಿಸತಕ್ಕಂಥ ಕೆಲಸ ಮಾಡಿದವರು ಯಾರನ್ನಿದ್ದರೆ ಭಾರತ ರತ್ನ ಅಂಬೇಡ್ಕರ್ ಅವರು ಅಂತ ನಾನು ಹೇಳಬೇಕಾಗ್ತದೆ. ಮತದಾನ ಈಗ ಎಲ್ಲರಿಗೂ ಬಂದಿದೆ ಅಂದರೆ ತಾನಾಗಿಯೇ ಬಂದಿಲ್ಲ. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಆ ಒಂದು ಅಂಶವನ್ನು ಸೇರಿಸಿದ್ದಾರೆ. ಈಗ ಎಲ್ಲರಿಗೂ ಕೂಡ ಮತದಾನದ ಹಕ್ಕಿದೆ. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಅಸ್ಪೃಶ್ಯರು, ದಟ್ ಮೀನ್ಸ್ ದಲಿತರು, ಈ ದಲಿತರಿಗೂ ಮತದಾನ ಹಕ್ಕಿದೆ, ACDCಗೂ ಕೂಡ ಮತದಾನದ ಹಕ್ಕಿದೆ. ಎಲ್ಲ ಒಂದು ಶ್ರೀಮಂತ ಇರಲಿ, ಬಡವ ಇರಲಿ, ಕೋಟ್ಯಾಧಿಪತಿ ಇರಲಿ, ಭಿಕ್ಷಾಪತಿ ಇರಲಿ, ಅವನಿಗೂ ಕೂಡ ಮತದಾನದ ಹಕ್ಕಿದೆ. ಹೌದು, ಆದರೆ ಅಂಬೇಡ್ಕರ್ ಅವರು ಈ ದಲಿತರು ಅಂದರೆ ಎಲ್ಲ ಜಾತಿಯ ಬಡವರು, ಈ ದಲಿತರು ವಿಶೇಷವಾಗಿ ಅಸ್ಪೃಶ್ಯ ಜನಾಂಗದವರೇನು ಇದ್ದಾರಲ್ಲ, ಇವರು ಮುಂದೆ ಬರಬೇಕಾದ್ರೆ ರಾಜಕೀಯದ ಕೈ ಬೇಕು. ರಾಜಕೀಯವಾಗಿ ಇವರು ಮುಂದೆ ಬರಬೇಕಾದ್ರೆ ಈ ಬಲಾಢ್ಯ ಜಾತಿಗಳ ಒಳಗಡೆ ಆ ಬಲಾಢ್ಯರೊಂದಿಗೆ ಪೈಪೋಟಿ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕಾಗಿದೆ? ದಲಿತರಿಗೆ ಪ್ರತ್ಯೇಕವಾದ ಮತದಾನದ ಹಕ್ಕನ್ನು ನೀಡಬೇಕಂತೇಳಿ ಮಂಡನೆ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಇವತ್ತಿನ ಜನ್ಮ ದಿನಾಚರಣೆಯನ್ನ ನಾವೇನ್ ಅನ್ಕೊಂಡಿದೀವಿ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದ್ದೀವಿ. 157 ದೇಶಗಳಲ್ಲಿ, ಸುಮಾರು 157 ದೇಶಗಳಲ್ಲಿ ಅವರ ಸ್ಟ್ಯಾಚ್ಯೂ ಇದೆ. ಅವರ ಜಯಂತಿಯನ್ನು ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಅಂತಹ ಒಬ್ಬ ಮೇಧಾವಿ, ಅಂತಹ ಒಬ್ಬ ಶಾಸ್ತ್ರಜ್ಞ, ಒಬ್ಬ ಅರ್ಥಶಾಸ್ತ್ರಜ್ಞ ಹುಟ್ಟಿದಾರಂದ್ರೆ ಇದು ನಮ್ಮ ಪ್ರತಿಯೊಬ್ಬರ ಸೌಭಾಗ್ಯ ಅಂತ. ಅಂತವ್ರು ಹುಟ್ಟಿದಂತ ದೇಶದಲ್ಲಿ ನಾವು ಹುಟ್ಟಿದೀವಿ ಇವತ್ತು. ಅವರು ಹುಟ್ಟಿದ್ರ ಬಗ್ಗೆ, ಆನಂತರ ಅವರ ಜೀವನ ಚರಿತ್ರೆಯನ್ನು ನಾವು ನೋಡ್ಬೇಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲತಃವಾಗಿ ಅವರು ಮಹಾರಾಷ್ಟ್ರದ ರತ್ನಗಿರಿಯ ಅಂಬೆವಾಡಿ ಅವರು.
ಆದ್ರೆ ಅವರು ಹುಟ್ಟಿದ್ದು ಮಧ್ಯಪ್ರದೇಶದ ಮಹರ್ ಅನ್ನುವಂತ ಒಂದು ಕ್ಯಾಂಪ್ ನಲ್ಲಿ ಹುಡ್ತಾರೆ. 1891 ಏಪ್ರಿಲ್ 14ರಂದು ಡಾಕ್ಟರ್ ರಾಮ್ಜಿ ಮಕೋದಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ಅವರ ಉದರದಲ್ಲಿ 14ನೇ ಮಗುವಾಗಿ 14ನೇ ತಾರೀಕು ಏಪ್ರಿಲ್ ರಂದು ಜನನವಾಗ್ತಾರೆ. ಅವರ ಜನನವಾಗಿ ಹೆಂಗಂದ್ರೆ ನಮ್ಮ ದೇಶದಲ್ಲಿ ಈ ಏಪ್ರಿಲ್ ತಿಂಗಳನ್ನ ನಾವು ಬಹಳ ಕ್ರಾಂತಿಕಾರಿ ತಿಂಗಳಂತ ಕರಿತೀವಿ. 3 ಗಣ ವ್ಯಕ್ತಿಗಳು ಈ ತಿಂಗಳಲ್ಲಿ ಹುಟ್ಟುತ್ತಾರೆ. ಅವ್ರು ಹುಟ್ಟಲಿಲ್ಲ ಅಂದ್ರೆ ಇವತ್ತು ನಾವು ಭಾಷಣ ಮಾಡ್ಲಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಫಸ್ಟ್ ಅವರು ಹುಡ್ತಾರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಫುಡ್ ಅಲ್ಲಿ ಕ್ರಾಂತಿ ತರ್ತಾರೆ, ಅಂದ್ರೆ ಹಸಿರು ಕ್ರಾಂತಿ ಹರಿಕಾರ. ಎರಡನೇದವರು ಹುಡ್ತಾರೆ ಡಾಕ್ಟರ್ ಜ್ಯೋತಿಬಾ ಫುಲೆ ಅವರು ಏಪ್ರಿಲ್ 11ರಂದು. ಅವರು ಮಹಿಳಾ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡ್ತಾರೆ. ಅವರು ಮಹಿಳಾ ಶಿಕ್ಷಣದ ಕ್ರಾಂತಿ ಮಾಡ್ಲಿಲ್ಲ ಅಂದ್ರೆ ಈ ಡಯಾಸ್ ಮುಂದೆ ಈ ಮೈಕಲ್ಲಿ ನಾನು ಮಾತಾಡ್ತಾ ಇರ್ಲಿಲ್ಲ. ಅಂತಹ ಶಿಕ್ಷಣದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಕ್ರಾಂತಿ ತಂದಂತವ್ರವರು. ಇನ್ನ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆ, ಸ್ವಾತಂತ್ರ್ಯತೆ, ಪ್ರತಿಯೊಬ್ಬರು ಮನುಷ್ಯರು ಮಾನವರು ಪ್ರತಿಯೊಬ್ಬರನ್ನ ಮಾನವರಾಗಿ ಕಾಣ್ರಿ ಅಂತ ಹೇಳಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3ನೇ ವ್ಯಕ್ತಿ ಈ ಒಂದು ಏಪ್ರಿಲ್ 14ರಂದು ಹುಟ್ಟುತ್ತಾರೆ. ಅಂತಹ ವ್ಯಕ್ತಿಗಳನ್ನ ನಾವಿವತ್ತ ಅವರ ಜನ್ಮ ದಿನಾಚರಣೆ. ವರದಿ ಶಫೀಕ್ ಹುಸೇನ್, ಮಾನವಿ. ಭಾರತದ ಸಂವಿಧಾನ, ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಜೈ ಭಾರತ್ ಮಾತಾ ಕಿ ಜೈ. ಜೈ ಭೀಮ್.